ಓಂ ಶ್ರೀ ಗಣೇಶಾಯ ನಮಃ. ಓಂ ನಮೋ ನಾರಾಯಣಾಯ. ಸರ್ವರಿಗೂ ಸುಸ್ವಾಗತ. ಈ ದಿನ ನಾವು ಚಂದ್ರ ಹಾಗೂ ರಾಹುವಿನ ಯುತಿಯ ಫಲಗಳನ್ನು ತಿಳಿಯೋಣ. ಯಾವುದೇ ಒಂದು ಜನ್ಮಕುಂಡಲಿಯಲ್ಲಿ, ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಕುಳಿತಿರುವಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ. ಹಾಗಿದ್ರೆ ಚಂದ್ರ ಹಾಗೂ ರಾಹು ಗ್ರಹವು ಯುತಿಯಲ್ಲಿದ್ದಾಗ ಏನು ಫಲ ಅನ್ನೋದನ್ನು ಈಗ ನಾವು ನೋಡೋಣ. ಚಂದ್ರ ಹಾಗೂ ರಾಹು ಗ್ರಹಗಳ ಯುತಿಯ ಫಲಗಳನ್ನು ನಾವು ತಿಳಿಬೇಕು ಅಂದರೆ ಆ ಗ್ರಹಗಳ ಕಾರಕತ್ವಗಳು ನಮಗೆ ತಿಳಿದಿರಬೇಕು. ಮನಸ್ಸು, ತಾಯಿ, ಯಾತ್ರೆ ಅಥವಾ ಪ್ರಯಾಣ, ಚಂಚಲತೆ, ಎದೆ, ರೂಪ, ಬೆಳ್ಳಿ, ಶ್ವೇತ ಬಣ್ಣ, ಬಾಲ್ಯಾವಸ್ಥೆ, ಮುತ್ತು, ದ್ರವವಸ್ತು, ವೇಗವಾದ ಚಲನೆ, ನದಿ, ಸಮುದ್ರ, ಅಸ್ಥಿರತೆ, ಕಲಾತ್ಮಕ, ಕಾಲ್ಪನಿಕ, ತಾಯಿ ಪಾರ್ವತಿ, ಜಲ, ಭಾವನೆಗಳು, ಪರಿವರ್ತನೆ ಅಥವಾ ಬದಲಾವಣೆ ಇತ್ಯಾದಿಯಾಗಿ ಚಂದ್ರನ ಕಾರಕತ್ವಗಳಾಗತ್ತೆ. ಈಗ ರಾಹುವಿನ ಕಾರಕತ್ವಗಳನ್ನು ತಿಳಿಯೋಣ. ತಾತ, ಅಜ್ಜಿ, ವಿದೇಶಿ, ಸರ್ಪ, ಅನೈತಿಕ ಕಾರ್ಯ, ಚತುರ, ಭಯ, ದುರ್ಘಟನೆ, ಅಪರಂಪರಾವಾದಿ, ಮುಖವಾಡ, ಜೂಜು, ಕಂಪ್ಯೂಟರ್, ಏರೋನಾಟಿಕ್ಸ್, ಸಾರಾಯಿ, ಮೃತ್ಯು, ಪೈಲಟ್ ಅಂದರೆ ವಿಮಾನ ಚಾಲಕ, ಸ್ಫೋಟಕ ವಸ್ತು, ಸ್ಮಶಾನ, ಮೂಲಂಗಿ, ಕ್ಯಾಮೆರಾ, ತಾಯಿ ದುರ್ಗಾ, ಕತ್ತಲು, ಭೌತಿಕತಾವಾದಿ, ಮೃತ್ಯು, ಭಯ ಇತ್ಯಾದಿಯಾಗಿ ರಾಹುವಿನ ಕಾರಕತ್ವಗಳಾಗತ್ತೆ. ಚಂದ್ರ ಹಾಗೂ ರಾಹುವಿನ ಯುತಿಯ ಫಲಗಳನ್ನು ಹೇಳುವಾಗ ಅಥವಾ ಯಾವುದೇ ಗ್ರಹಗಳ ಯುತಿಯ ಫಲಗಳನ್ನು ಹೇಳುವಾಗ ಯುತಿಯಲ್ಲಿ ಕುಳಿತಿರುವ ಆ ಗ್ರಹಗಳ ಮಧ್ಯೆ ಅನ್ಯ ಗ್ರಹಗಳು ಇದೆಯಾ ಅಥವಾ ಆ ಯುತಿಯಲ್ಲಿರುವ ಗ್ರಹಗಳ ಮೇಲೆ ಅನ್ಯ ಗ್ರಹಗಳ ದೃಷ್ಟಿ ಅಥವಾ ಪ್ರಭಾವ ಇದೆಯಾ ಅನ್ನೋದನ್ನು ಗಮನಿಸಬೇಕು. ಒಂದು ವೇಳೆ ಹಾಗಿದ್ದರೆ ಯುತಿಯ ಫಲಗಳಲ್ಲಿ ಖಂಡಿತವಾಗಿಯೂ ಅಲ್ಪ ಸ್ವಲ್ಪ ಬದಲಾವಣೆಗಳು ಖಂಡಿತವಾಗಿಯೂ ಆಗುತ್ತೆ. ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಸ್ಥಾನ ಹಾಗೂ ಅವಸ್ಥೆಗಳನ್ನು ಗಮನಿಸಬೇಕು. ಇತ್ಯಾದಿಯಾಗಿ ಅಂಶಗಳನ್ನು ನಾವು ಗಮನಿಸಿ ತದನಂತರ ನಾವು ಯುತಿಯ ಫಲಗಳನ್ನು ಹೇಳೋದಕ್ಕೆ ಮುಂದಾಗಬೇಕು. ಯಾವುದೇ ಒಬ್ಬ ಜಾತಕ ಅಥವಾ ಜಾತಕಾಳ ಜನ್ಮಕುಂಡಲಿಯಲ್ಲಿ ಚಂದ್ರ ಹಾಗೂ ರಾಹುವಿನ ಯುತಿ ಇದ್ದರೆ ನಿಮ್ನ ಅಥವಾ ಕೆಳಸ್ತರದ ಫಲಗಳು ಉಂಟಾಗುತ್ತೆ. ಅಂದರೆ ಜಾತಕ ಅಥವಾ ಜಾತಕಾಳ ತಾತನು ತನ್ನ ಜನ್ಮಸ್ಥಳವನ್ನು ತೊರೆದು ಬೇರೆ ಸ್ಥಳದಲ್ಲಿ ನೆಲೆಗೊಳ್ಳಬೇಕಾಗಬಹುದು. ಅಂದರೆ ತಾತನ ನಿವಾಸದಲ್ಲಿ ಕೆಲವು ಬದಲಾವಣೆಗಳು ಆಗಬಹುದು. ಕಾರಣ ರಾಹುವು ತಾತನ ಕಾರಕನಾಗಿದ್ದಾನೆ ಮತ್ತು ಚಂದ್ರನು ಪರಿವರ್ತನೆಯ ಕಾರಕನಾಗಿದ್ದಾನೆ. ಜನ್ಮಕುಂಡಲಿಯಲ್ಲಿ ಚಂದ್ರ ಹಾಗೂ ರಾಹುವಿನ ಯುತಿ ಇದ್ದರೆ ಜಾತಕ ಅಥವಾ ಜಾತಕಾಳ ತಾತನು ಮುಖ್ಯವಾಗಿ ಯಾತ್ರೆ ಅಥವಾ ಪ್ರಯಾಣವನ್ನು ಮಾಡಬೇಕಾಗಬಹುದು. ಅಥವಾ ತಾತನ ಕೆಲಸದಲ್ಲಿ ಯಾತ್ರೆಯು ಅನಿವಾರ್ಯವಾಗಬಹುದು. ಅಂದರೆ ಪ್ರಯಾಣಗಳು ಅನಿವಾರ್ಯವಾಗಬಹುದು. ಮತ್ತು ಜಾತಕನ ತಾತನದ್ದು ದ್ರವವಸ್ತು ಅಥವಾ ದ್ರವ ಪದಾರ್ಥಕ್ಕೆ ಸಂಬಂಧಿಸಿದ ಕೆಲಸಗಳು ಆಗಿರಬಹುದು. ಕಾರಣ ರಾಹುವು ತಾತನ ಕಾರಕನಾಗಿದ್ದಾನೆ ಮತ್ತು ಇಲ್ಲಿ ಚಂದ್ರನು ಯಾತ್ರೆಯ, ಪ್ರಯಾಣದ ಮತ್ತು ದ್ರವ ಪದಾರ್ಥದ ಕಾರಕನಾಗಿದ್ದಾನೆ. ಈ ಯುತಿಯಲ್ಲಿ ತಾತನ ಬಗೆಗೆ ಹೇಳಿದಂತೆ ಅಜ್ಜಿಯದ್ದು ಆಗಿರಬಹುದು. ಏಕೆಂದರೆ ರಾಹುವು ಅಜ್ಜಿಯ ಕಾರಕನು ಸಹ ಆಗಿದ್ದಾನೆ. ಜಾತಕನ ಅಥವಾ ಜಾತಕಾಳ ಜನ್ಮ ಸಮಯದಲ್ಲಿ ತಾಯಿಗೆ ಕೆಲವು ಕಷ್ಟಗಳು ಆಗಿರಬಹುದು. ಕಾರಣ ಚಂದ್ರನು ತಾಯಿಯ ಕಾರಕನಾಗಿದ್ದಾನೆ ಮತ್ತು ರಾಹುವು ಕಷ್ಟದ ಕಾರಕನಾಗಿದ್ದಾನೆ. ಜಾತಕನ ತಾಯಿಗೆ ಆರೋಗ್ಯ ಸಂಬಂಧಿ ಕಷ್ಟಗಳು ಇರುತ್ತೆ. ಜಾತಕನ ತಾಯಿಗೆ ಕೆಲವು ಕಷ್ಟಗಳು, ಸಮಸ್ಯೆಗಳು ಮುಂದುವರೆಯಬಹುದು. ಈ ಯುತಿಯು ಅಂದರೆ ಚಂದ್ರ ಹಾಗೂ ರಾಹುವಿನ ಯುತಿಯು ಜಾತಕನ ತಾಯಿಗೆ ಒಳ್ಳೆಯ ಯುತಿಯಾಗಿರೋದಿಲ್ಲ ಅಂತ ಶಾಸ್ತ್ರಗಳು ಹೇಳುತ್ತೆ. ಈ ಚಂದ್ರ ಹಾಗೂ ರಾಹುವಿನ ಯುತಿಯಿಂದ ಜಾತಕನ ತಾಯಿಯ ಜೀವನಕ್ಕೂ ಅಪಾಯವಿರುತ್ತೆ. ಕಾರಣ ಚಂದ್ರನು ತಾಯಿಯ ಕಾರಕನಾಗ್ತಾನೆ ಮತ್ತು ರಾಹುವು
ತಾಯಿಯ ಆರೋಗ್ಯದಲ್ಲಿ ತೊಂದರೆಗಳನ್ನು ಉಂಟು ಮಾಡ್ತಾನೆ. ತಾಯಿಯ ಜೀವನದಲ್ಲಿ ಕಷ್ಟಗಳನ್ನು ತಂದೊಡ್ತಾನೆ. ಈ ಚಂದ್ರ ಹಾಗೂ ರಾಹುವಿನ ಯುತಿಯು ಜಾತಕನ ತಾಯಿಗೆ ಸಾವು, ಮೃತ್ಯು, ರೋಗವು ಆಗಬಹುದು. ಏಕೆಂದರೆ ರಾಹುವು ಮೃತ್ಯುವಿನ ಕಾರಕವೂ ಆಗಿದ್ದಾನೆ. ಆದ್ದರಿಂದ ಈ ಯುತಿಯಲ್ಲಿ ತಾಯಿಗೆ ಆರೋಗ್ಯ ಸಮಸ್ಯೆ, ಏಕೆಂದರೆ ರಾಹುವು ಮೃತ್ಯುವಿನ ಕಾರಕವೂ ಆಗಿದ್ದಾನೆ. ಆದ್ದರಿಂದ ಈ ಯುತಿಯಲ್ಲಿ ತಾಯಿಗೆ ಆರೋಗ್ಯ ಸರಿಯಿಲ್ಲದೆ ಇರುವಂಥದ್ದು, ತಾಯಿಗೆ ಕಷ್ಟವಿರುವಂಥದ್ದು ಮತ್ತು ತಾಯಿಗೆ ಜೀವನ ಸಂಬಂಧಿ ಕಷ್ಟಗಳು ಎದುರಾಗುವಂಥದ್ದು, ತೊಂದರೆಗಳು ಎದುರಾಗುವಂಥದ್ದು ಕಾಣಸಿಗುತ್ತೆ. ಜನ್ಮಕುಂಡಲಿಯಲ್ಲಿ ಚಂದ್ರ ಹಾಗೂ ರಾಹುವಿನ ಯುತಿ ಇದ್ದಾಗ ಆ ಜಾತಕ ಅಥವಾ ಜಾತಕಳ ಮನಸ್ಸಿನಲ್ಲಿ ಭಯ ಇರುತ್ತೆ, ಮನಸ್ಸಿನಲ್ಲಿ ಅಶಾಂತಿ ಇರುತ್ತೆ. ಕಾರಣ ಚಂದ್ರನು ಮನಸ್ಸಿನ ಕಾರಕನಾಗಿದ್ದಾನೆ ಮತ್ತು ರಾಹುವು ಭಯದ ಕಾರಕನಾಗಿದ್ದಾನೆ. ಜಾತಕನು ಚತುರ ಬುದ್ಧಿಯವನು ಮತ್ತು ಸುಳ್ಳು ಹೇಳುವವನು ಸಹ ಆಗಿರ್ತಾನೆ. ಯಾವಾಗ ಅಂದರೆ ಯಾವಾಗ ಈ ಯುತಿಯ ಮೇಲೆ ಶುಭ ಪ್ರಭಾವಗಳು ಇರೋದಿಲ್ವೋ, ಶುಭ ಸಂಪರ್ಕವು ಇರೋದಿಲ್ವೋ ಆ ಸಂದರ್ಭದಲ್ಲಿ. ಕಾರಣ ಚಂದ್ರನು ಮನಸ್ಸಿನ ಕಾರಕನಾಗಿದ್ದಾನೆ ಮತ್ತು ರಾಹುವು ಚತುರ ಹಾಗೂ ಸುಳ್ಳಿನ ಕಾರಕನಾಗಿದ್ದಾನೆ. ನೋಡಿ, ನನ್ನಿಂದ ಜ್ಯೋತಿಷ್ಯವನ್ನ ಅಭ್ಯಾಸ ಮಾಡ್ತಾ ಇರೋಂಥ ನೀವು ಈ ಯುತಿಯ ಫಲಗಳನ್ನು ತಿಳಿಯುವಾಗ ಅದನ್ನು ತಿಳಿದು ಮತ್ತೊಬ್ಬರಿಗೆ, ಅಂದರೆ ನಿಮ್ಮಲ್ಲಿ ಸಮಸ್ಯೆಗಳನ್ನು ಹೇಳಿಕೊಂಡು ಬರುವಂಥವರಿಗೆ ಯಾವುದೇ ವಿಷಯಗಳನ್ನು ಏಕಾಏಕಿ ಮಾತನಾಡಬಾರದು. ಸ್ವಲ್ಪ ಹಿಂದು ಮುಂದು ನೋಡಿ ಮಾತನಾಡಬೇಕು. ಕಾರಣ ಅವರ ಜನ್ಮಕುಂಡಲಿಯನ್ನು ನೋಡ್ತಿದ್ದ ಹಾಗೆ ನಿಮಗೆ ಅವರ ಸಂಪೂರ್ಣ ಸ್ವಭಾವಗಳು, ಅವರ ಸಂಪೂರ್ಣ ಹಿನ್ನೆಲೆ ನಿಮಗೆ ತಿಳಿಯುತ್ತೆ. ಹಾಗಾಗಿ ಮಾತನಾಡುವಾಗ ಹಾಗೂ ಕೆಲವು ವಿಷಯಗಳನ್ನು ಹೇಳುವಾಗ ಸ್ವಲ್ಪ ಹಿಂದು ಮುಂದು ನೋಡಿ ಮಾತನಾಡಬೇಕು. ಗಮನಿಸಿ, ಒಂದು ವೇಳೆ ಏನಾದರೂ ಈ ಚಂದ್ರ ಹಾಗೂ ರಾಹುವಿನ ಯುತಿಯ ಮೇಲೆ ಶುಭ ಪ್ರಭಾವವು ಅಥವಾ ಶುಭ ಸಂಪರ್ಕವಿದ್ದಾಗ ಈ ಯುತಿಯ ಫಲಗಳಲ್ಲಿ ನಾವು ಸಕಾರಾತ್ಮಕ ಫಲಗಳನ್ನು ನಾವು ಕಾಣಬಹುದು. ಇಲ್ಲಿ ಮುಖ್ಯವಾಗಿ ಚಂದ್ರನ ಪೊಸಿಷನ್ ಕೂಡ ನೋಡಬೇಕು. ಯಾವ ಭಾವದಲ್ಲಿ ಯುತಿ ನಡೀತಾ ಇದೆ ಅನ್ನೋದನ್ನು ಗಮನಿಸಬೇಕು. ತದನಂತರ ನಾವು ಫಲಗಳನ್ನು ಹೇಳಬೇಕು. ಚಂದ್ರ ಹಾಗೂ ರಾಹುವಿನ ಯುತಿ ಇದ್ದಾಗ ಜಾತಕ ಅಥವಾ ಜಾತಕಾಳಿಗೆ ನೀರಿನಿಂದ ಭಯವಿರುತ್ತೆ. ಕಾರಣ ಚಂದ್ರನು ನೀರಿನ ಕಾರಕನಾಗಿದ್ದಾನೆ ಮತ್ತು ರಾಹುವು ಭಯದ ಕಾರಕನಾಗಿದ್ದಾನೆ. ಇದು ಚಂದ್ರ ಹಾಗೂ ರಾಹುವಿನ ಯುತಿಯ ಫಲಗಳ ಬಗ್ಗೆ ಒಂದು ಸಣ್ಣ ಉದಾಹರಣೆ. ಮುಂದಿನ ಸಂಚಿಕೆಯಲ್ಲಿ ನಾವು ಚಂದ್ರ ಹಾಗೂ ಕೇತುವಿನ ಯುತಿಯ ಫಲಗಳನ್ನು ತಿಳಿಯೋಣ. ಶ್ರೀಕೃಷ್ಣ ಅರ್ಪಣಂ.